ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರ ಮನೇಲೂ ಹಬ್ಬ ತುಂಬ ಚೆನ್ನಾಗಾಯ್ತು ಅಂತ ಅಂದ್ಕೊಳ್ತಾ, ಏನಪ್ಪ ಇವತ್ತು ನಾನು ಕಿಚನಲ್ಲಿ ಕಾಣಿಸ್ಕೊತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ, ಏನೋ ತುಂಬ ಎಕ್ಸ್ಟ್ರಾಡಿನರಿ ಫುಡ್ ಎಲ್ಲ ಮಾಡ್ತಾ ಇಲ್ಲ. ಒಂದು ಅನ್ಹೆಲ್ತಿ ರೆಸಿಪಿನ ತೋರಿಸೋಣ ಅಂತ, ವಿಚ್ ಎವ್ರಿ ಒನ್ ವಿಲ್ ಬಿ ಮಾಸ್ಟರ್ಡ್ ಇನ್, ವಿಚ್ ಈಸ್ ಮ್ಯಾಗಿ. ಯಾಕಪ್ಪ ಮ್ಯಾಗಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅಂದರೆ, ಬೆಳಗ್ಗೆ ನಾವು ಗೃಹ ಪ್ರವೇಶಕ್ಕೆ ಹೋಗಿದ್ವಿ ಅಪ್ಪಾಜಿ ಫ್ರೆಂಡು. ಸೊ ಅಲ್ಲಿ ಊಟ ಮಾಡ್ಕೊಂಡು ಆನ್ ದ ವೇ ಬರಬೇಕಾದ್ರೆ ಆಲ್ಮೋಸ್ಟ್ 12:31 ಆಗಿತ್ತು. ಆವಾಗ ನಮ್ಮಮ್ಮ ಎದ್ಬಿಟ್ಟು ನೈಟ್ ನಾನು ಮುದ್ದೆ, ಟಿಪಿಕಲ್ ನಮ್ಮ ಊರ ಸೈಡ್ ಮುದ್ದೆ ಉದುಕ ಅಂತೀವಿ, ಕೆಲವೊಂದು ಕಡೆ ಬಸ್ಸಾರು ಅಂತಾರೆ, ಅದನ್ನು ಮತ್ತು ಸೊಪ್ಪನ್ನ ಮಾಡ್ತೀವಿ ಅಂತ ಅಂದರು. ಸೊ ಓಕೆ ಅಂತ ಹೇಳಿದ್ವಿ. ಅದಾದಮೇಲೆ ಇಷ್ಟೊಂದು ಹೆಲ್ದಿ ನೈಟ್ ನಾನು ತಿಂತಾ ಇದ್ದೀನಿ ಅಂದರೆ ಏನಾದರೂ ಒಂದು ಅನ್ಹೆಲ್ದಿ ತಿನ್ಬೇಕಲ್ವಾ ಅಂತ ಯೋಚನೆ. ಆವಾಗ ಯಾರಿಗೂ ಅಷ್ಟೊಂದು ಹೊಟ್ಟೆ ಹಸಿತಾ ಇರಲಿಲ್ಲ. ಸೊ ಸರಿ ಅಂತ ಅಲ್ಲೇ ನಿಲ್ಲಿಸ್ಬಿಟ್ಟು ಒಂದು ಮ್ಯಾಗಿ ಪ್ಯಾಕೆಟ್ ತೊಗೊಂಡು ಬಂದ್ವಿ. ನೋಡಿದ್ರೆ ಇವಾಗ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಹೊಟ್ಟೆ ಹಸಿಸ್ತಾ ಇದೆ. ಸೊ ಎಲ್ಲರಿಗೂ ಸೇರಿಸಿ ಫ್ಯಾಮಿಲಿ ಪ್ಯಾಕ್ ಮ್ಯಾಗಿನ ತೊಗೊಂಡು ಮಾಡ್ತಾಯಿದ್ದೀವಿ. ಸೊ ಇನ್ಮೇಲೆ ನಮ್ಮ ಹೋಲ್ ಫ್ಯಾಮಿಲಿ ವ್ಲಾಗ್ಸಲ್ಲಿ ಬರುತ್ತೆ. ನಮ್ಮ ಅಕ್ಕ ಕೂಡ ನನ್ನ ಚಾನಲಲ್ಲಿ ಇರ್ತಾಳೆ. ನಮ್ಮ ಅಕ್ಕ ವ್ಲಾಗ್ಸ್ ಒಂದೊಂದ್ಸತಿ ಅಪ್ಲೋಡ್ ಆಗುತ್ತೆ. ಆ್ಯಂಡ್ ಅಂದರೆ ನಮ್ಮ ಅಕ್ಕ ಬ್ಯಾಂಗ್ಳೂರಲ್ಲಿ ಇದ್ದಾಗ ಅವಳು ಮಾಡೋ ವ್ಲಾಗ್ಸ್ ಕೂಡ ಅಪ್ಲೋಡ್ ಆಗುತ್ತೆ. ಆ್ಯಂಡ್ ನಮ್ಮಮ್ಮ ಇರ್ತಾರೆ, ನಮ್ಮ ಅಪ್ಪಾಜಿ ಇರ್ತಾರೆ. ಸೊ ಇನ್ಮೇಲಿಂದ ಓಲ್ MSYB ಫುಲ್ ನನ್ನ ಸ್ಟೈಲ್ ಯೂನಿಕಾರ್ನ್ 24 ವ್ಲಾಗ್ಸ್ನಲ್ಲಿ ಇರ್ತಾರೆ. ಸೊ ಸ್ಟೇ ಟ್ಯೂನ್ ಫಾರ್ ಎಕ್ಸೈಟಿಂಗ್ ಕಂಟೆಂಟ್ಸ್. ಐ ನೋ ನಾನು ಕನ್ಸಿಸ್ಟೆಂಟಾಗಿದ್ದಿಲ್ಲ, ಬಟ್ ಐ ಆಮ್ ಬ್ಯಾಕ್. ಅಂದರೆ ನನ್ನ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆಯಿತು. ಐ ಆಮ್ ಡನ್ ವಿತ್ ಮೈ ಎಕ್ಸಾಮ್ಸ್, ಮೈ ಹೋಲ್ ಎಜುಕೇಷನ್ ಲೈಫ್. ಐ ಆಮ್ ಸೋ ಹ್ಯಾಪಿ. ಸೊ ಇವಾಗ ಬಂದಾಗಿಂದ ನಂಗೆ ಇನ್ನೇನು ಮಾಡೋ ಕೆಲಸ ಇಲ್ಲ. ಸೊ ಅದಕ್ಕೆ ನಾನು ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಪ್ರಾಮಿಸ್ ಫ್ರಮ್ ದಿಸ್ ವ್ಲಾಗ್ ವಿ ವಿಲ್ ಬಿ ವೆರಿ ಕನ್ಸಿಸ್ಟೆಂಟ್. ಇದು ಉದ್ಕಾಗೆ ನಮ್ಮಮ್ಮ ಬೇಳೆ ಬೇಯಿಸೋಕ್ಕಿಟ್ಟಿದ್ದಾರೆ. ಬೇಳೆ ಬೇಯ್ತಾ ಇದೆ. ಆ್ಯಂಡ್ ಇದು ನಮ್ಮ ಮ್ಯಾಗಿಗೆ ಮಸಾಲ ಮತ್ತು ವಾಟರ್. ಐ ಆಮ್ ಅ ಮ್ಯಾಗಿ ಮಾಸ್ಟರ್, ಬಟ್ ಇವತ್ತು ತುಂಬ ಪ್ಲೇನ್ ಮ್ಯಾಗಿ ಮಾಡೋದು ಅಂತ ನಾರ್ಮಲ್ ವಾಟರ್ಗೆ ಮಸಾಲ ಹಾಕ್ಬಿಟ್ಟು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಇದು ಬದನೆಕಾಯಿನ ಸುಟ್ಟಿರೋದು, ಹುಣಸೆ ನೆನೆ ಹಾಕಿದ್ದಾರೆ, ಮತ್ತು ಸೊಪ್ಪನ್ನ ಸೊಪ್ಪು ಹಾಕ್ತಾ ಇದ್ದೀವಿ. ನೋಡಿ, ಈಗ ಬೇಳೆ ಬೇಯ್ತಾ ಇದೆ. ಸೊಪ್ಪನ್ನು ನೆನೆಸಿಟ್ಟಿರೋದು ಬೇಳೆಗೆ ಹಾಕ್ತಾ ಇದ್ದಾರೆ. ನೆಕ್ಸ್ಟ್ ಪ್ರೊಸೆಸ್ ವಿಲ್ ಅಪ್ಡೇಟ್. ಅಷ್ಟರಲ್ಲಿ ನಾನು ಮ್ಯಾಗಿನ ಮಸಾಲ ನೀರೊಳಗೆ ಹಾಕಿದ್ದೀನಿ. ಈ ಮಾಡೋಕ್ಕೆ ನಾವು ಗ್ಯಾಸ್ ಮೇಲೆ ಬದನೆಕಾಯಿ ಇಟ್ಟು ಈ ಥರ ಸುಡ್ತೀವಿ. ಸುಟ್ಟಾದಮೇಲೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಹಿಂಗೆ ನೀರಲ್ಲಿ ಅದ್ದಿ ಕೈನ ಬಿಡಿಸ್ಕೊಂಡು ಈ ಥರ ಇಟ್ಕೊತೀವಿ. ಆಮೇಲೆ ಲಾಸ್ಟಲ್ಲಿ ಫುಲ್ ಸ್ಮ್ಯಾಶ್ ಮಾಡ್ತೀವಿ. ಅದನ್ನು ನೆಕ್ಸ್ಟ್ ತೋರಿಸ್ತೀನಿ. ಮತ್ತು ಇಷ್ಟೊಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದಾರೆ. ಇಲ್ಲಿ ನೋಡಿ, ಸೊಪ್ಪು ಆವಾಗಲೇ ಹಾಕಿರೋದು ಈ ಥರ ಆಗಿದೆ. ಆ್ಯಂಡ್ ನಮ್ಮ ಮ್ಯಾಗಿ ಅಪ್ಡೇಟ್ ಬಂದು ಹೀಗೆ ಮ್ಯಾಗಿ ರೆಡಿಯಾಗಿದೆ. ಸೊ ಇದನ್ನು ನಾವು ಬಸ್ಕೊಳ್ಬೇಕು. ನೀರೆಲ್ಲ ನೋಡಿ ಈ ಥರ ರೆಡಿ ಇಟ್ಕೊಂಡಿದ್ದಾರೆ. ಮೊನ್ನೆ ನೀವು ನೋಡಿರ್ಬೋದು, ವರಮಹಾಲಕ್ಷ್ಮಿ ಬ್ಲಾಗ್ ಅಪ್ಲೋಡ್ ಮಾಡಿದ್ವಿ. ಆವಾಗ ನಾನು ಟೀ ಮಾಡ್ತಾ ಇದ್ದೆ. ಅದೆಲ್ಲ ಇವ್ರಿಗೆ ಇಷ್ಟ ಆಗಿದೆ. ಟೀ ಮತ್ತೆ ನಂಗೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ನಾನು ಏನು ಹಾಕ್ತೀನಿ ಅಂದರೆ ಸ್ವಲ್ಪ ಏಲಕ್ಕಿ ಹಾಕ್ತೀನಿ ಟೀಗೆ. ಸ್ವಲ್ಪ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಟೀಗೆ ಚೆನ್ನಾಗಿರುತ್ತೆ ಅಂತ. ಸೊ ಈಗ ಟೀ ಮಾಡ್ತಾ ಇದ್ದೀನಿ. ಮತ್ತು ಅಮ್ಮ ಬಸ್ಸಾರು ಮಾಡ್ತಿದ್ದಾರೆ, ನಾನು ಸಹ ನೋಡ್ಕೊಳ್ತಿದ್ದೀನಿ. ನಾನು ಬೆಂಗಳೂರಲ್ಲಿ ರೀಸೆಂಟಾಗಿ ಮನೆ ಮಾಡಿದ್ದೀನಿ. ಅಲ್ಲಿ ನಾನೇ ಕುಕ್ ಮಾಡ್ಕೊಳ್ತೀನಿ ಎಲ್ಲ 3 ಟೈಮ್ಸು ಸಹ. ಕೆಲವೊಂದು ಟೈಮ್ ಆಫೀಸ್ಗೆ ಹೋದಾಗ ನಾನು ಆಫ್ಟರ್ನೂನ್ ಲಂಚ್ ಆಫೀಸಲ್ಲೇ ಮಾಡ್ತೀನಿ. ಸೊ ನಾನು ಅಮ್ಮನ ಹತ್ರ ಅಡುಗೆ ಸಹ ಕಲಿತಿದ್ದೀನಿ. ಯೂಶ್ವಲಿ ಅಮ್ಮನಿಗೆ ಫೋನ್ ಮಾಡಿ ರೆಸಿಪಿ ಎಲ್ಲ ಕೇಳೇ ಮಾಡೋದು. ಬಟ್ ಸ್ಟಿಲ್ ಇಲ್ಲಿ ಮಾಡ್ಬೇಕಾದ್ರೆ ನೋಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಏನೇನೆಲ್ಲ ಎಷ್ಟೆಷ್ಟು ಹಾಕಬೇಕು ಅಂತ ಗೊತ್ತಾಗುತ್ತೆ ಅಂತ ನಾನು ಸಹ ಬಸ್ಸಾರು ಮಾಡ್ತಿದ್ದಾರೆ. ಅದನ್ನು ನೋಡ್ತಿದ್ದಾರೆ. ನಮ್ಮದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇರೋದು. ನಾನು ಯೂಶ್ವಲಿ ಮಾತಾಡ್ತಿರಲಿಲ್ಲ, ಕ್ಯಾಮ್ರಾದಲ್ಲಿ ಕಾಣಿಸ್ಕೊಂಡಿರ್ತಿದ್ದೆ. ಅದರ್ವೈಸ್ ಅವ್ರು ಕ್ಯಾಂಡಿಡ್ ಏನಾದರೂ ಕ್ಯಾಪ್ಚರ್ ಮಾಡಿದರೆ ಇರ್ತಿದ್ದೆ. ನಾನು ಯಾವತ್ತೂ ನಾನೇ ವಾಯ್ಸ್ ಓವರ್ ಎಲ್ಲ ಕೊಟ್ಟಿರಲಿಲ್ಲ. ಈ ಸರಿ ನಾನು ಮಾಡ್ತಾ ಇದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ವಲ್ಪ ಮೋಟಿವೇಟ್ ಆಗುತ್ತೆ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ. ಏನೋ ನಾವು ಸ್ಪೆಷಲ್ ರೆಸಿಪೀಸ್ ಯಾರಿಗೂ ಗೊತ್ತಿಲ್ದಿರೋದು ಮಾಡ್ತಾ ಇದ್ದೀವಿ ಅಂತೇನಲ್ಲ. ಟೀ ಮಾಡೋದು, ಮ್ಯಾಗಿ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ. ನಾವು ಜಸ್ಟ್ ಏನು ಮಾಡ್ತಿದ್ದೀವಿ ಅಂದರೆ ನಮ್ಮ ಮನೇಲಿ ಡೈಲಿ ರೊಟೀನ್ಸ್ ಹೇಗಿರುತ್ತೆ, ನಮ್ಮ ಡೇ ಹೇಗಿರುತ್ತೆ ಅದನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ ಅಷ್ಟೇ. ವಿ ಆರ್ ನಾಟ್ ಶೋಯಿಂಗ್ ಯು ದ ರೆಸಿಪಿ ಆಫ್ ಮೇಕಿಂಗ್ ಟೀ ಆ್ಯಂಡ್ ಮ್ಯಾಗಿ ಆ್ಯಂಡ್ ಆಲ್. ಜಸ್ಟ್ ನಾವು ನಾವೇನು ಮಾಡ್ತಿದ್ದೀವಿ, ಈ ಸಮಯದಲ್ಲಿ ನಾವು ಏನು ಮಾಡ್ತಿರ್ತೀವಿ ಅನ್ನೋದು ವ್ಲಾಗ್ ಮಾಡ್ತಿರೋದಷ್ಟೇ. ಕೈಂಡ್ ಆಫ್ ಡೈಲಿ ವ್ಲಾಗ್ ಥರ. ಟೀ ಎಷ್ಟು ಕುದಿಯುತ್ತೋ ಅಷ್ಟು ಒಳ್ಳೆ ಟೇಸ್ಟ್. ಯೂಶಲಿ ನಾನು ಏಲಕ್ಕಿ ಸಹ ಹಾಕಿರೋದ್ರಿಂದ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ.
ನನಗೆ ಮುದ್ದೆ ಉದ್ಕ ಮತ್ತು ಬಜ್ಜಿ ಅಂದರೆ ತುಂಬ ಇಷ್ಟ. ನಾನು ಮುದ್ದೆ ತಿನ್ನೋದಿಲ್ಲ ಜಾಸ್ತಿ. ನನಗೆ ರೈಸ್ ಅಂದರೆ ತುಂಬ ಇಷ್ಟ. ನನಗೆ 3 ಟೈಮ್ಸ್ ಅಲ್ಲ 4 ಟೈಮ್ಸ್ ರೈಸ್ ಕೊಟ್ಟರು ನಾನು ರೈಸೇ ತಿಂತೀನಿ. ನನಗೆ ಬೆಳಿಗ್ಗೆ ಟಿಫನ್ ಬದಲು ಅನ್ನ ಸಾಂಬಾರು ಕೊಟ್ಟರೆ ದಟ್ಸ್ ಮೈ ಫೇವ್ರೆಟ್ ಡೇ. ನನಗೆ ಫಸ್ಟ್ ತಿಂಡಿ ಅನ್ನ ಸಾಂಬಾರು ಇತ್ತು ಅಂದರೆ ಐ ವಿಲ್ ಬಿ ಮೋಸ್ಟ್ ಹ್ಯಾಪಿ. ಬಟ್ ನಾನೇನಾದರೂ ಮುದ್ದೆ ತಿಂತಾ ಇದ್ದೀನಿ ಅಂದರೆ ಒಂದು ಹಸಿ ಉದ್ಕ ಮತ್ತು ಬಜ್ಜಿ ಮಾಡಿರ್ತಾರೆ ಅಮ್ಮ, ಬದನೆಕಾಯ್ದು. ಇಲ್ಲಾಂದರೆ ನಮ್ಮಮ್ಮ ಮೆಣಸಿನ್ಕಾಯಿ ಹುಳಿ ಅಂತ ಮಾಡ್ತಾರೆ. ಅದನ್ನು ಆದಷ್ಟು ಬೇಗ ಅಮ್ಮ ಹತ್ರ ಮಾಡಿಸ್ಬಿಟ್ಟು ಅದನ್ನು ವ್ಲಾಗ್ ಹಾಕ್ತೀನಿ ರೆಸಿಪಿನ. ಮೆಣಸಿನ್ಕಾಯಿ ಹುಳಿ ಮತ್ತು ಮೊಳಕೆ ಹುಳಿ ಕಳ್ಸಾರು ಇರುತ್ತೆ, ಅದು ಮೆಣಸಿನ್ಕಾಯಿ ಹುಳಿ ಮತ್ತು ಕಡಲೆ ಗೊಜ್ಜು ಅಂತ ಮಾಡ್ತಾರೆ ನಮ್ಮ ಸೈಡು. ಈ 4 ಕಾಂಬಿನೇಷನ್ಸ್ ಏನಾದರೂ ನಮ್ಮ ಮನೇಲಿ ಇತ್ತು ಮತ್ತು ಮುದ್ದೆ ಮಾಡಿದ್ರು ಅಂದರೆ ಡೆಫಿನೆಟ್ಲಿ ತಿಂತೀನಿ. ಇಲ್ಲಾಂದರೆ ನಮ್ಮ ಅಪ್ಪಾಜಿ ಯೂಶಲಿ ನನ್ನ ಪಕ್ಕ ಕುತ್ಕೊಂಡಿರ್ತಾರೆ, ಅವ್ರ ತಟ್ಟೆಗೆ ಪಾಸ್ ಮಾಡಿರ್ತೀನಿ. ಸೊ ಅವ್ರು ನಂದು ಯಾವಾಗಲೂ ಕಂಪ್ಲೀಟ್ ಮಾಡ್ತಾರೆ. ಆ್ಯಂಡ್ ನಾವಿವತ್ತು 3rd ಡೇ. ನಮ್ಮ ದೇವ್ರನ್ನ ಇವತ್ತು ನಾವು ಇಳಿಸ್ತಾ ಇದ್ದೀವಿ. ತುಂಬ ಬೇಜಾರಿದೆ. ಬೆಳಿಗ್ಗೆನೇ ಇಳಿಸ್ಬಿಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಕಳಿಸ್ಕೊಡೋಕ್ಕೆ ಇಳ್ಸೋಕ್ಕೇ ಮೂಡಿಲ್ಲ, ಮನಸ್ಸಿಲ್ಲ. ಸೊ ಅದಕ್ಕೆ ಸಂಜೆ ಎಲ್ಲ ಪೂಜೆ ಇನ್ನೊಂದು ಸರ್ತಿ ಮಾಡಿ ದೃಷ್ಟಿ ತೆಗ್ದು ತಣ್ಣನ ಟೈಮಲ್ಲಿ ಅವ್ರನ್ನ ಕೆಳಗೆ ಇಳಿಸೋಣ ಅಂತ. ಸೊ ಆ್ಯಂಡ್ ನಮ್ಮೂರಲ್ಲಿ ತುಂಬ ಸೆಕೆ ಇದೆ ಇವಾಗ, ಯಾಕಂದರೆ ಕಂಟಿನ್ಯೂಸ್ ನೈಟ್ ಮಳೆ ಬರ್ತಾನೆ ಇದೆ. ಆ್ಯಂಡ್ ತುಂಬ ಹ್ಯೂಮಿಡ್ ಇದೆ, ಹಂಗಾಗಿ ಮನೇಲಿ ಇರೋಕ್ಕೆ ಆಗ್ತಿಲ್ಲ. ಅದರಲ್ಲಿ ಬೇರೆ ಕರೆಂಟ್ ತೆಗಿತಾನೆ ಇದ್ದಾರೆ. ಸೊ ಟೀ ಆಲ್ಮೋಸ್ಟ್ ರೆಡಿ ಆಯಿತು. ಆ್ಯಂಡ್ ನಮ್ಮಮ್ಮ ಮತ್ತೆ ಅದೇ ಪೊಸಿಷನಲ್ಲಿದ್ದಾರೆ, ದೀಪದಿದು ಮಾಡ್ತಾಯಿದ್ದಾರೆ. ಈ ಥರ ನೀರನ್ನ ಬಸ್ಕೊತಾ ಇದ್ದಾರೆ, ಪಾತ್ರೆ ತೊಳಿತಾ ಇದ್ದಾಳೆ, ನಮ್ಮಮ್ಮ ಅಡುಗೆ ಮಾಡ್ತಾ ಇದ್ದಾರೆ. ಇದು ನೋಡಿ, ನೀರೆಲ್ಲ ಅದರಿಂದ ಬಸ್ತಿರೋ ನೀರು ಈ ಥರ ಇದೆ. ಇದು ಬಜ್ಜಿಗೆ ಹಾಕಕ್ಕಲ್ಲಮ್ಮ, ಇದು ಪಲ್ಯ ಮಾಡೋಕ್ಕೆ, ಇದು ಪಲ್ಯಕ್ಕೆ. ಅದು ಇದರಲ್ಲಿ ಪಲ್ಯ ಮಾಡ್ತೀವಿ. ಇದು ಉದ್ಕ. ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ, ನಾನು ಮಾತ್ರ ಆರಾಮಾಗಿರ್ತೀನಿ ನಮ್ಮ ಮನೇಲಿ. ಮೆಣಸಿನ್ಕಾಯಿ ಇದಾಗ್ತಾ ಇದೆಯಲ್ಲ, ಅದನ್ನು ಮತ್ತೆ ಇದು ಹಸಿ ಬೆಳ್ಳುಳ್ಳಿನ ಮಿಕ್ಸಿಗೆ ಸುಮ್ಮನೆ ಏನಂತಾರೆ, ತುಂಬ ನುಣ್ಣಗಾಗಬಾರ್ದು, ಜಸ್ಟ್ 1 ರೌಂಡ್ ಅಷ್ಟೇ. ತರಿಯಾಗಿ, ಕರೆಕ್ಟ್, ತರಿಯಾಗಿ ರುಬ್ಕೋಬೇಕು. ಇದಕ್ಕೆ ನಾವು ಕೊತ್ತಂಬರಿ ಕೂಡ ಆ್ಯಡ್ ಮಾಡಿದ್ದೀವಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಅದನ್ನು ತರಿಯಾಗಿ ರುಬ್ಬೇಕು. ನೋಡಿ ಈ ಥರ ತರಿಯಾಗಿ ರುಬ್ಕೋಬೇಕು. ಹಂಗೆ ಆಗಿರೋದನ್ನ ಇದನ್ನು ಮಿಕ್ಸ್ ಮಾಡ್ತಾರೆ, ಮತ್ತು ಇದನ್ನೆಲ್ಲ ಸೇರಿಸಿ ಅದಕ್ಕೆ ಹಾಕ್ತಾರೆ ಸ್ವಲ್ಪ ಉಪ್ಪು. ಆಲ್ರೆಡಿ ಹುಣಸೆ ರಸನ ಹಾಕಿದ್ದಾರೆ, ಅದಕ್ಕೆ ಉಪ್ಪು ಹಾಕಿದ್ರು. ಮತ್ತು ತೆಂಗಿನಕಾಯಿ ತುರಿ, ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಸೊಪ್ಪು. ಇದಕ್ಕೆ ಈಗ ಒಗ್ಗರಣೆ ಹಾಕ್ತಾ ಇರೋದು. 2 ಚಮಚ ಎಣ್ಣೆ ಹಾಕ್ಕೊಂಡ್ರು, 1 ಸ್ಪೂನ್ ಸಾಸಿವೆ, ತೆಂಗಿನಕಾಯಿ ತುರಿ ಹಾಕಿದ್ರೆ ಇಷ್ಟನಾ, ಇಲ್ಲಾಂದರೆ ಹಾಗೆ ಇಷ್ಟನಾ? ನಂಗೆ ತೆಂಗಿನಕಾಯಿ ಅಷ್ಟು ಇಷ್ಟ ಆಗಲ್ಲ, ನಂಗೆ ತೆಂಗಿನಕಾಯಿ ತುರಿ ಇಲ್ಲದೆ ಇಷ್ಟ. ಬಟ್ ನಮ್ಮ ಮನೇಲಿ ಎಲ್ಲರಿಗೂ ತೆಂಗಿನಕಾಯಿ ಇಷ್ಟ, ಸೊ ಮೆಜಾರಿಟಿ ವೆನ್ಸ್. ಇದಕ್ಕೆ ಉಪ್ಪು ಹಾಕ್ತಾ ಇದ್ದಾರೆ, ರುಚಿಗೆ ತಕ್ಕಷ್ಟು ಅಂತೆ. ಹಿಂಗೆ ಡ್ರೈ ಮಾಡಿಬಿಟ್ಟು ಇದಕ್ಕೆ ಹಾಕ್ತೀವಿ. ಒಗ್ಗರಣೆ ತಣ್ಣಗಾದ್ಮೇಲೆ ಕಲಿಸ್ಬೇಕು, ಬಿಸಿ ಇದ್ದಾಗ ಕಲಿಸಿದ್ರೆ ಅಳಿಸೋಗುತ್ತಂತೆ. ಸೊ ಇವಾಗ ಕಲಿಸಿದ್ದಾರೆ, ಸೊ ಇದನ್ನ ಹಾಕ್ಕೊಂಡು ಇವಾಗ ತಿನ್ನೋದು. ಸೊ ನಾವು ನೈಟಿಗೆ ಮುದ್ದೆ, ಉದ್ಕ ಮತ್ತು ಸೊಪ್ಪನ್ನು ತಿಂದ್ವಿ. ತುಂಬಾ ಚೆನ್ನಾಗಾಗಿತ್ತು. ಆ್ಯಂಡ್ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಬಂದಿದ್ದರಿಂದ ನಾವು ವಿಡಿಯೋ ವ್ಲಾಗ್ನ ಕರೆಕ್ಟಾಗಿ ಎಂಡ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನೀವೆಲ್ಲ ಮುದ್ದೆನ ಚೀವ್ ಮಾಡ್ತಾ ತಿಂತೀರಾ ಇಲ್ಲ ಹಾಗೆ ನುಂಗ್ತೀರಾ ಅಂತ ಹೇಳಿ, ಬಿಕಾಸ್ ನಾನಂತೂ ಚೀವ್ ಮಾಡಿ ತಿಂತೀನಿ, ನಂಗೆ ನುಂಗಕ್ಕೆ ಬರಲ್ಲ. ಸೊ ಇದನ್ನು ನೀವು ಕಮೆಂಟಲ್ಲಿ ತಿಳಿಸಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಮಿಸ್ ಮಾಡ್ತಾ ಇರಿ. ಆದಷ್ಟು ಬೇಗ ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಜೊತೆ ಸಿಗ್ತೀನಿ.